ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯಗೊಂಡಿದ್ದು ಸ್ಪರ್ಧಿಗಳು ತಮ್ಮ ಕುಟುಂಬದವರ ಜೊತೆಗೆ ಸಮಯ ಕಳೀತಾ ಇದ್ದಾರೆ. ವಿನ್ನರ್ ಹನುಮಂತ ತನ್ನ ಹುಟ್ಟೂರಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದಾರೆ. ಕೆಲ ಸ್ಪರ್ಧಿಗಳು ಮಾಧ್ಯಮಕ್ಕೆ ಸಂದರ್ಶನ ಕೊಡ್ತಿದ್ದಾರೆ. ಇನ್ನು ಕೆಲವರು ಹೊಸ ರಿಯಾಲಿಟಿ ಶೋನಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯೆ ಫಿನಾಲೆ ವೀಕ್ಗೂ ಮುನ್ನ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಗೌತಮಿ ಜಾಧವ್ ಇನ್ಸ್ಟಾದಲ್ಲಿ ಒಂದು ಫೋಟೋ ಹಂಚಿಕೊಂಡು ಸಂಚಲನ ಸೃಷ್ಟಿ ಮಾಡಿದ್ದಾರೆ. ತನ್ನ ಪಾಸಿಟಿವಿಟಿ ಮೂಲಕ ಕರ್ನಾಟಕ ಜನತೆಯ ಮನಗೆದ್ದ ಗೌತಮಿ ಬಿಗ್ ಬಾಸ್ನಲ್ಲಿ ಗೆಳೆಯ ಗೆಳತಿಯಂದೇ ಮಂಜು ಜೊತೆ ಆತ್ಮೀಯರಾಗಿದ್ರು. ಅವರ ನಡುವೆ ಎಷ್ಟೇ ವೈಮನಸ್ಸು ಅಥವಾ ಗೊಂದಲಗಳಾಗಿದ್ರೂ ಒಬ್ಬರನ್ನೊಬ್ಬರು ಸಮಾಧಾನ ಮಾಡಿಕೊಳ್ಳುತ್ತಾ ಪರಿಶುದ್ಧ ಸ್ನೇಹಿತರಾಗಿ ದೊಡ್ಡ ಮನೆಯಲ್ಲಿದ್ರು. ಆದ್ರೆ ಕೆಲವರು ಇವರಿಬ್ಬರ ಸ್ನೇಹಕ್ಕೆ ಹುಳಿ ಹಿಂಡುವ ಕೆಲಸ ಮಾಡಿದ್ರು. ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಗೌತಮಿ ಇದೀಗ ಉಗ್ರ ಮಂಜು ಅವರನ್ನ ಶಕ್ತಿ ದೇವತೆ ಬಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಸದಾ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಾ ಇದ್ದ ಗೌತಮಿ ಯಾವಾಗ್ಲೂ ವನದುರ್ಗೆ ವನದುರ್ಗಮ್ಮ ಅಂತ ಹೇಳ್ತಲೇ ಇದ್ರು. ಆಟವಾಡುವಾಗ್ಲೆಲ್ಲ ಗೌತಮಿ ಬಾಯಿಂದ ವನದುರ್ಗೆ ಹೆಸರು ಬರ್ತಾನೆ ಇತ್ತು. ಮಂಜು ಕ್ಯಾಪ್ಟನ್ ಆಗ್ಬೇಕು, ಹನುಮಂತು ಕ್ಯಾಪ್ಟನ್ ಆಗ್ಬೇಕು ಎನ್ನುವ ಸಮಯದಲ್ಲೂ ಗೌತಮಿ ವನದುರ್ಗೆ ಮಂತ್ರವನ್ನ ಜಪಿಸ್ತಾ ಇದ್ರು. ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆಗಿ ಆಚೆ ಬಂದ ತಕ್ಷಣ ಗೌತಮಿ ಅವರು ವನದುರ್ಗ ದೇವಸ್ಥಾನಕ್ಕೆ ಭೇಟಿ ಕೂಡ ಕೊಟ್ಟಿದ್ರು. ಇದರ ಫೋಟೋವನ್ನ ಅವರು ಇನ್ಸ್ಟಾದಲ್ಲಿ ಹಂಚಿಕೊಂಡಿದ್ರು. ಇದೀಗ 2ನೇ ಬಾರಿಗೆ ವನದುರ್ಗ ದೇವಸ್ಥಾನಕ್ಕೆ ಗೌತಮಿ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಅಂದ್ರೆ ಈ ಬಾರಿ ಗೆಳೆಯ ಉಗ್ರ ಮಂಜು ಅವರು ಕೂಡ ಇವರೊಂದಿಗೆ ತೆರಳಿದ್ದಾರೆ. ಅಲ್ಲದೆ ಗೌತಮಿ ಅವರ ಜೊತೆಗೆ ಪತಿಯೂ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಫೋಟೋನ ಗೌತಮಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಇದು ಮಂಜು ಗೌತಮಿ ಅವರ ಮೊದಲ ಭೇಟಿಯಲ್ಲ. ಮೊನ್ನೆಯಷ್ಟೇ ಇಬ್ಬರು ಜೊತೆಗಿರುವ ಫೋಟೋನ ಗೌತಮಿ ಇನ್ಸ್ಟಾಗ್ರಾಂನಲ್ಲಿ ಸ್ಟೇಟಸ್ ಹಾಕಿಕೊಂಡಿದ್ರು. ಇದರಲ್ಲೂ ಕೂಡ ಗೌತಮಿ ಗಂಡ ಅಭಿಷೇಕ್ ಇದ್ರು. ಅಭಿಷೇಕ್ ಹೆಗಲ ಮೇಲೆ ಮಂಜು ಕೈ ಹಾಕಿ ನಿಂತಿದ್ರು. ಇದೀಗ ಈ ಮೂವರು ವನದುರ್ಗ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ. ಇನ್ನು ಮೂಲ ವನದುರ್ಗ ದೇವಸ್ಥಾನ ಮಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಬಂಟ್ವಾಳದ ಬಿಸಿ ರೋಡ್ನಲ್ಲಿ ವನದುರ್ಗ ದೇವಸ್ಥಾನವಿದೆ. ಶ್ರೀ ವನದುರ್ಗ ತಥಾ ಜಲಾಂತರ್ಗತ ನಾಗ ಸಾನ್ನಿಧ್ಯ ದೇವಸ್ಥಾನದ ಹೆಸರು. ಶಕ್ತಿಯುತ ದೇವತೆ ಇಲ್ಲಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಪ್ರತಿನಿತ್ಯ ನೂರಾರು ಮಂದಿ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ದಾರೆ.